ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೆ ಮತ್ತು ನನ್ನ ಮುಂಭಾಗದಲ್ಲಿ ಕೂತಿರುವ ನನ್ನ ಪ್ರೀತಿಯ ಶಿಕ್ಷಕರು ಮತ್ತು ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು. ಏನಂದರೆ ನಾವೊಂದು ಟೀಚರ್ನ ನೋಡೋಕೆ ಬರ್ತೀವಂತ ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರ್ತಿಲ್ಲ. ಏನೋ ಅದೃಷ್ಟವಶಾತ್ ಎಲ್ಲ ಸಿಕ್ಕಿದ್ದೀವಿ ಎಲ್ಲ ಫ್ರೆಂಡ್ಸು. ಈ ಫ್ರೆಂಡ್ಸ್ಗಳೆಲ್ಲ ಸಿಗೋಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ಶಿಲ್ಪಾಜಿ ಏನು ಮಾಡಿದ್ಲು ಅಂದರೆ, ನಾನೇನೋ ಸ್ವಲ್ಪ ನಮ್ಮ ಫ್ಯಾಮಿಲಿ ಮ್ಯಾಟ್ರು ಸ್ವಲ್ಪ ಇಶ್ಯೂ ಬಗ್ಗೆ ನಾನು ಅವಳು ಮಾತಾಡ್ಕೊತಿದ್ವಿ. ಆಗ ಲಾಸ್ಟ್ ಫೋನ್ ಇಡ್ಬೇಕಾದ್ರೆ ಯಾರು ನಿಮ್ಮ ಫ್ರೆಂಡ್ಸ್ ಪರಿಚಯ ಇದ್ದಾರೆ, ಯಾರು ಇದ್ರೆ ಕಳಿಸೋ ನಂಬರು ಅಂತ ಅಂದೆ. ಅವಳೊಂದು ನಂಬರ್ ಕಳಿಸಿದ್ಲು. ಫಸ್ಟು ಶಿಲ್ಪಾಜಿ HT ಅವ್ರದ್ದು, ಕಾವ್ಯ ಅವರು ಯಾರ್ದಾರು ನಂಬರ್ ಕಳಿಸಿದ್ರು. ಗ್ರೂಪಿಗೆ ಆ್ಯಡ್ ಮಾಡಿದೆ. ಕೀರ್ತಿ ನಂಬರ್ ನನ್ನ ಹತ್ರ ಇತ್ತು, ಕೀರ್ತಿ ಸುಲ್ತಾನ್ ಅವ್ರದ್ದೆಲ್ಲ ಆ್ಯಡ್ ಮಾಡಿದೆ. ಒಬ್ಬರಿಂದ ಒಬ್ರದ್ದು ಸಿಕ್ಕಿ ಎಲ್ಲರೂ ಅಡ್ಮಿನ್ ಮಾಡಿದೆ ಫಸ್ಟು ಗ್ರೂಪಿಗೆ. ಎಲ್ಲರೂ ಹೆಚ್ಚು ಕಮ್ಮಿ ಒಂದು 40 ಜನದ ಹತ್ರ ಆ್ಯಡ್ ಮಾಡಿದ್ರು. ಆಮೇಲೆ ಲಾಸ್ಟಿಗೆ ನಾನು ಕೀರ್ತಿ ಅಡ್ಮಿನ್ ಆಗಿ ಇವಾಗ ಒಂದು ಗ್ರೂಪ್ ಮುನ್ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಮೇನ್ ಕಾರಣ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ತುಂಬ ಕೃತಜ್ಞತೆಯನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನಾವೊಂದು ಮೊದಲಿಗೊಂದು ಪ್ಲ್ಯಾನಿಂಗ್ ಹಾಕಿದ್ವಿ ಎಲ್ಲ ಟೂರಿಗೆ ಹೋಗೋದು ಅಂತ, ಅದು ಸಕ್ಸಸ್ಫುಲ್ ಆಗಲಿಲ್ಲ. ಆದರೆ ಈಗ ಒಂದು ಲಕ್ಷ್ಮೀದೇವಮ್ಮ ಟೀಚರ್ದು ಹಿಂಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾನು ಎಲ್ಲರನ್ನೂ ಇದು ಮಾಡಿಬಿಟ್ಟು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಎಲ್ಲರೂ ಹೋಗೋಣ ಅಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಕಷ್ಟಪಟ್ಟಿದ್ದೀನಿ, ಕೀರ್ತಿ, ತೌಸಿಫ್ ಸುಲ್ತಾನ್ ಇವರೆಲ್ಲ ಗಾಡಿಯೆಲ್ಲ ಮಾಡಿ ಎಲ್ಲರನ್ನೂ ಕರ್ಕೊಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಲ್ಲ ಹುಡುಗಿರು ಮಕ್ಕಳನ್ನ ಸಮೇತ ಕರ್ಕೊಬಂದಿದ್ದಾರೆ. ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ. ಎಲ್ಲರೂ ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ, ಕಲಾಕ್ಷೇತ್ರದಲ್ಲಿದ್ದಾರೆ, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗಳಲ್ಲಿದ್ದಾರೆ. ಇನ್ನು ಸುಮಾರು ಜನ ಸಕ್ಸಸ್ಫುಲ್ಲಾಗಿ ತುಂಬ ಆರಾಮದಾಯಕವಾಗಿ ತುಂಬ ಚೆನ್ನಾಗಿ ನಮ್ಮ ತೌಸಿಫು ಡ್ರೈವಿಂಗ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಒಂದೊಂದು ಇದರಲ್ಲಿ ಸ್ಟೇಜಲ್ಲಿ ಇದ್ದೀವಿ. ಎಲ್ಲರೂ ಚೆನ್ನಾಗಿದ್ದೀವಿ. ಕೆಲವರು ಡ್ರೈವರ್ಸ್ಗಳಾಗಿದ್ದಾರೆ. ತುಂಬ ನಾಜೂಕಾಗಿ ಡ್ರೈವಿಂಗ್ಗಳು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಮ್ಮ ಸಂದೀಪ ಶೂಟಿಂಗಲ್ಲಿ ತುಂಬ ಬ್ಯುಸಿ ಇದ್ದಾನೆ. ಅವನು ಆದರೂ ಬಂದಿದ್ದಾನೆ. ಮಮತಾ ಬಂದಿದ್ದಾಳೆ. ಎಲ್ಲರೂ ಬಂದಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು. ಎಲ್ಲರೂ ಅವ್ರ ಕೆಲಸಗಳು, ಅವ್ರ ಒತ್ತಡ, ಫ್ಯಾಮಿಲಿ ಒತ್ತಡಗಳನ್ನೆಲ್ಲ ಬದಿಗೆ ಒತ್ತಿಟ್ಟು ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ. ಏನೋ ನನಗೆ ತುಂಬ ಎಲ್ಲರ ಜೊತೆ ಸೇರಿದ್ದು, ಎಲ್ಲರೂ ನಮ್ಮನ್ನು ಬಂದು ಸೇರಿದ್ದು ನಂಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಏನು ಹೇಳೋದು ನಂಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ಸೇರಿ ನಾವು ಟೀಚರ್ಗೊಂದು ಗೌರವ ಕೊಡಬೇಕಂತ ಅವ್ರಿಗೊಂದು ಎಲ್ಲರಿಗೊಂದು ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೇನು ಸನ್ಮಾನ ಕಾರ್ಯಕ್ರಮ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಸೇರಿ. ಅದಕ್ಕೆ ಎಲ್ಲರೂ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮ್ಮೆಲ್ಲ ಗ್ರೂಪಲ್ಲಿರೋ ಪ್ರತಿಯೊಬ್ಬರು ಇದಕ್ಕೆ ಸಹಾಯ ಮಾಡಿದ್ದಾರೆ. ಆದ್ದರಿಂದ ನಾವು ಟೀಚರ್ಗೆ ಸನ್ಮಾನ ಮಾಡ್ಕೊಡೋಕೆ ಅವಕಾಶ ಮಾಡಬೇಕಂತ ಕೇಳ್ಕೊತಿದ್ದೀನಿ. ಎಲ್ಲರೂ ದಯಮಾಡಿ ನನ್ನ ಸ್ನೇಹಿತರು ಶೋಭಾ ಮಿಸ್ ಮತ್ತು ಮಂಜುಳಾ ಮಿಸ್ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ. ನನಗೆ 2 ಮಾತಾಡಲು ಅವಕಾಶ ಕೊಟ್ಟ ನನ್ನ ಎಲ್ಲ ಶಿಕ್ಷಕರಿಗೂ, ನನ್ನ ಪ್ರೀತಿಯ ಸ್ನೇಹಿತರಿಗೂ, ವೇದಿಕೆ ಮೇಲಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಮಿಸ್ಸಿಗೆ ಇವಾಗ ಸನ್ಮಾನ ಕಾರ್ಯಕ್ರಮ ಏರ್ಪಡುತ್ತೆ. ಎಲ್ಲರೂ ವೇದಿಕೆ ಮೇಲೆ ಬನ್ನಿ.